ದಿ ರಾಜಾ ಸಾಬ್ 2026 ಚಲನಚಿತ್ರದ ವಿವರಣೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 2026ರಲ್ಲಿ ಬಿಡುಗಡೆಯಾದ ದಿ ರಾಜಾ ಸಾಬ್ ಸಿನಿಮಾದ ಕಥೆಯನ್ನು ವಿವರಿಸಲಿದ್ದೇನೆ. ಸಮಯ ವ್ಯರ್ಥ ಮಾಡದೆ ಕಥೆಯನ್ನು ಶುರು ಮಾಡೋಣ. ಕಥೆಯ ಪ್ರಾರಂಭ. ಸಿನಿಮಾ ಹೈದರಾಬಾದ್ನಿಂದ ಶುರುವಾಗುತ್ತದೆ. ಅಲ್ಲಿ ನಾವು ಒಬ್ಬ ವರ್ಡ್ ಬಾಯ್ ಅನ್ನು ನೋಡುತ್ತೇವೆ. ಅವನು ಒಂದು ಹೋಟೆಲ್ಗೆ ಹೋಗುತ್ತಾನೆ. ಆಗ ಹೋಟೆಲ್ ಮಾಲೀಕನು, ನೀನು ಇಲ್ಲಿ ಹೊರಗಿನ ಆಹಾರ ತಿನ್ನುವಂತಿಲ್ಲ ಎಂದು ಹೇಳುತ್ತಾನೆ. ಅದಕ್ಕೆ ಆ ವರ್ಡ್ ಬಾಯ್, ಇದರಲ್ಲಿ ಇರುವುದು ಆಹಾರವಲ್ಲ, ಚಿತಾಭಸ್ಮ, ಅಸ್ಥಿಗಳು ಎಂದು ಹೇಳುತ್ತಾನೆ. ಹೀಗೆ ಹೇಳಿ ಅವನು ಮಾಲೀಕನಿಗೆ 500 ರೂಪಾಯಿ ಕೊಡಲು ಹೋಗುತ್ತಾನೆ. ಆಗ ಆ ನೋಟು ಹಾರಿ ಒಂದು ಹಳೆಯ ಹವೇಲಿಯ ಕಡೆಗೆ ಹೋಗುತ್ತದೆ. ಆ ನೋಟನ್ನು ಹಿಡಿಯಲು ಹೋದ ವರ್ಡ್ ಬಾಯ್ ಹವೇಲಿಯೊಳಗೆ ಪ್ರವೇಶಿಸುತ್ತಾನೆ. ಆ ಹವೇಲಿ ನೋಡಲು ತುಂಬಾ ಭಯಾನಕವಾಗಿರುತ್ತದೆ. ಅಲ್ಲಿ ಅವನ ಮೇಲೆ ನಿಗೂಢವಾಗಿ ದಾಳಿಗಳು ನಡೆಯಲು ಶುರುವಾಗುತ್ತವೆ. ತಾನು ಕದ್ದ ಹಣ ಮತ್ತು ಒಡವೆಗಳಿಂದಲೇ ತನಗೆ ಈ ಸಂಕಷ್ಟ ಬಂದಿದೆ ಎಂದು ಅರಿತ ಅವನು ಎಲ್ಲವನ್ನೂ ಅಲ್ಲೇ ಇಟ್ಟು ಹೊರಬರಲು ಪ್ರಯತ್ನಿಸುತ್ತಾನೆ. ಆದರೆ ಅಷ್ಟರಲ್ಲಿ ಯಾರೋ ಅವನ ಮೇಲೆ ಭೀಕರವಾಗಿ ದಾಳಿ ಮಾಡುತ್ತಾರೆ. ರಾಜ ಮತ್ತು ಅವನ ಅಜ್ಜಿ. ಇದಾದ ನಂತರ ನಾವು ಕಥೆಯ ನಾಯಕ ರಾಜನನ್ನು ನೋಡುತ್ತೇವೆ. ಅವನು ತನ್ನ ಅಜ್ಜಿ ಗಂಗಮ್ಮ ಜೊತೆ ವಾಸಿಸುತ್ತಿರುತ್ತಾನೆ. ಅವನ ಅಜ್ಜಿಗೆ ಅಲ್ಝೈಮರ್ ಕಾಯಿಲೆ ಇರುತ್ತದೆ, ಅಂದರೆ ಅವಳು ಎಲ್ಲವನ್ನೂ ಮರೆತು ಬಿಡುತ್ತಿರುತ್ತಾಳೆ. ಆದರೆ ಅವಳಿಗೆ ಕೇವಲ ಒಂದು ವಿಷಯ ಮಾತ್ರ ನೆನಪಿರುತ್ತದೆ, ಅದು ಅವಳ ಪತಿ ಕನಕರಾಜು. ರಾಜ ಮತ್ತು ಅವನ ಅಜ್ಜಿಯ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರುವುದಿಲ್ಲ. ಆದರೆ ಅಜ್ಜಿ ಯಾವಾಗಲೂ ರಾಜನಿಗೆ ಹೀಗೆ ಹೇಳುತ್ತಿರುತ್ತಾರೆ, ನಾನು ಒಂದು ದೊಡ್ಡ ರಾಜ್ಯದ ರಾಜಕುಮಾರಿಯಾಗಿದ್ದೆ, ಕನಕರಾಜು ಜೊತೆ ನನ್ನ ಮದುವೆಯಾಗಿತ್ತು. ಒಮ್ಮೆ ನಮ್ಮ ರಾಜ್ಯದ ಮಂತ್ರಿಯು ದೇವಿಯ ಆಭರಣಗಳನ್ನು ಕದ್ದು ಓಡಿ ಹೋದನು. ಇದನ್ನು ಕಂಡು ಕೋಪಗೊಂಡ ಕನಕರಾಜು, ಆ ಒಡವೆಗಳನ್ನು ಮರಳಿ ತರುವವರೆಗೂ ನಾನು ವಾಪಸ್ ಬರಲ್ಲ ಎಂದು ಶಪಥ ಮಾಡಿ ಹೋದರು. ಅಂದಿನಿಂದ ದೇವಿಯ ಆಭರಣಗಳು ಸಿಗಲಿಲ್ಲ, ಕನಕರಾಜು ಕೂಡ ಮರಳಿ ಬರಲಿಲ್ಲ. ಅಜ್ಜಿ ಇಂದಿಗೂ ಪತಿಗಾಗಿ ಕಾಯುತ್ತಿರುತ್ತಾಳೆ. ಸಾಲ ಮತ್ತು ಹುಡುಕಾಟ. ಇಲ್ಲಿ ನೀತಾ ಎಂಬ ಹುಡುಗಿ ರಾಜನನ್ನು ಪ್ರೀತಿಸುತ್ತಿರುತ್ತಾಳೆ. ಆದರೆ ರಾಜನಿಗೆ ಅವಳ ಮೇಲೆ ಅಂತಹ ಪ್ರೀತಿಯೇನೂ ಇರುವುದಿಲ್ಲ. ರಾಜನಿಗೆ ಯಾವಾಗ ಹಣದ ಅವಶ್ಯಕತೆ ಇದ್ದರೂ ನೀತಾಳ ತಂದೆಯ ಬಳಿ ಸಾಲ ಪಡೆಯುತ್ತಿದ್ದನು. ಹೀಗೆ ಅವನ ಮೇಲೆ ಸುಮಾರು 10 ಲಕ್ಷ ರೂಪಾಯಿ ಸಾಲ ಆಗಿರುತ್ತದೆ. ಒಂದು ದಿನ ರಾಜನ ಗೆಳೆಯ ಹೈದರಾಬಾದ್ಗೆ ಹೋಗಿರುತ್ತಾನೆ ಮತ್ತು ಅಲ್ಲಿ ಅವನ ಮದುವೆ ನಿಶ್ಚಯವಾಗುತ್ತದೆ. ಗೆಳೆಯ ತನ್ನ ಹೆಂಡತಿಯ ಫೋಟೋ ತೋರಿಸುವಾಗ ರಾಜ ಅಲ್ಲಿ ತನ್ನ ಅಜ್ಜನ ಫೋಟೋವನ್ನು ನೋಡುತ್ತಾನೆ. ಇದನ್ನು ಅಜ್ಜಿಗೆ ತೋರಿಸಿದಾಗ, ಇವರೇ ನಿನ್ನ ಅಜ್ಜ ಎಂದು ಅವಳು ಖಚಿತಪಡಿಸುತ್ತಾಳೆ. ಕೂಡಲೇ ರಾಜ ತನ್ನ ಅಜ್ಜನನ್ನು ಹುಡುಕಿಕೊಂಡು ಬರಲು ನಿರ್ಧರಿಸುತ್ತಾನೆ. ಹೈದರಾಬಾದ್ ಪ್ರಯಾಣ. ರಾಜ ಹೈದರಾಬಾದ್ನಲ್ಲಿ ಕಾನ್ಸ್ಟೇಬಲ್ ಆಗಿರುವ ತನ್ನ ಮಾವನಿಗೆ ಕರೆ ಮಾಡುತ್ತಾನೆ. ಮಾವ ಹೇಳುತ್ತಾರೆ, ಇದು ತುಂಬಾ ಹಳೆಯ ಕೇಸ್, ಹಾಗಾಗಿ SI ಕೇಸ್ ಬೇಗ ಸಾಲ್ವ್ ಮಾಡಲು 5 ಲಕ್ಷ ರೂಪಾಯಿ ಲಂಚ ಕೇಳುತ್ತಿದ್ದಾರೆ. ರಾಜ ಮತ್ತೆ ನೀತಾಳಿಗೆ ಸುಳ್ಳು ಹೇಳಿ ಅವಳ ತಂದೆಯಿಂದ 5 ಲಕ್ಷ ರೂಪಾಯಿ ಕೊಡಿಸುವಂತೆ ಕೇಳುತ್ತಾನೆ. ಅವಳು ಅವನ ಮೇಲಿರುವ ಪ್ರೀತಿಯಿಂದ ಹಣ ತಂದುಕೊಡುತ್ತಾಳೆ. ರಾಜ ತನ್ನ ಗೆಳೆಯನಿಗೆ ಅಜ್ಜಿಯನ್ನು ನೋಡಿಕೊಳ್ಳಲು ಹೇಳಿ ಹೈದರಾಬಾದ್ಗೆ ಬರುತ್ತಾನೆ. ಅಲ್ಲಿ ಮಾವನ ಮನೆಗೆ ಹೋಗುವ ದಾರಿಯಲ್ಲಿ ಅವನಿಗೆ ಬೆಸ್ಸಿ ಎಂಬ ಹುಡುಗಿ ಕಾಣಿಸುತ್ತಾಳೆ. ರಾಜ ಅವಳನ್ನು ನೋಡಿದ ಮೊದಲ ನೋಟದಲ್ಲೇ ಪ್ರೀತಿಯಲ್ಲಿ ಬೀಳುತ್ತಾನೆ. ಬೆಸ್ಸಿ ಒಬ್ಬ ನನ್ ಆಗಲು ತಯಾರಾಗುತ್ತಿರುತ್ತಾಳೆ. ರಾಜ ಅವಳನ್ನು ಹಿಂಬಾಲಿಸುತ್ತಾ ಚರ್ಚ್ಗೆ ಹೋದಾಗ ಅಲ್ಲಿ ಅವನಿಗೆ ಒಂದು ಸಣ್ಣ ಮಗು ಭೇಟಿಯಾಗುತ್ತದೆ. ಆ ಮಗುವಿನ ಹೃದಯದಲ್ಲಿ ಒಬ್ಬ ಹುಡುಗಿಯ ಸಮಸ್ಯೆಯನ್ನು ಕೇಳಿ ರಾಜ ಭಾವುಕನಾಗುತ್ತಾನೆ ಮತ್ತು ಆಕೆಯ ಶಸ್ತ್ರಚಿಕಿತ್ಸೆಗಾಗಿ 3 ಲಕ್ಷ ರೂಪಾಯಿ ದೇಣಿಗೆ ನೀಡುತ್ತಾನೆ. ಇದನ್ನು ಕೇಳಿದ ಬೇಸಿ ರಾಜನ ಬಗ್ಗೆ ತುಂಬಾ ಪ್ರಭಾವಿತಳಾಗುತ್ತಾಳೆ. ಆದರೆ ಅವಳು ಈವರೆಗೆ ಅವನನ್ನು ಭೇಟಿಯಾಗಿರಲಿಲ್ಲ. ನಂತರ ರಾಜ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಸಿಗೆ ತನ್ನ ಅಜ್ಜ ಹೇಗೆ ಕಾಣೆಯಾದರು ಮತ್ತು ಇಷ್ಟು ವರ್ಷಗಳಾದರೂ ಅವರು ಏಕೆ ಮರಳಿ ಬರಲಿಲ್ಲ ಎಂಬ ಬಗ್ಗೆ ವಿವರಿಸುತ್ತಾನೆ. SI ಇದಕ್ಕೆ ಒಪ್ಪಿಗೆ ಸೂಚಿಸಿ ಶೀಘ್ರದಲ್ಲೇ ಅಜ್ಜನ ಪೋಸ್ಟರ್ಗಳನ್ನು ಎಲ್ಲೆಡೆ ಹಚ್ಚಿಸುವುದಾಗಿ ಭರವಸೆ ನೀಡುತ್ತಾನೆ. ಪೋಸ್ಟರ್ಗಳು ಹಚ್ಚಿದ ನಂತರ ತನ್ನ ಅಜ್ಜ ಖಂಡಿತ ಸಿಗುತ್ತಾರೆ ಎಂಬ ನಂಬಿಕೆ ರಾಜನಿಗೆ ಇರುತ್ತದೆ. ಇತ್ತ ಬೇಸಿ ಕೂಡ ತನಗೂ ರಾಜನಿಗೂ ಯಾವುದೋ ಒಂದು ಸಂಬಂಧವಿದೆ ಎಂದು ಭಾವಿಸುತ್ತಿರುತ್ತಾಳೆ. ಮರುದಿನ ರಾಜ ಮತ್ತೆ ಚರ್ಚ್ಗೆ ಹೋಗಿ ಬೇಸಿಯೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾನೆ. ಆದರೆ ಬೇಸಿ ಅವನೊಂದಿಗೆ ಹೆಚ್ಚು ಮಾತನಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಮರುದಿನ ಬೇಸಿ ರಾಜನಿಗೆ ಕರೆ ಮಾಡಿ ಬಹಳ ಕೋಪದಿಂದ ಮಾತನಾಡುತ್ತಾಳೆ. ನೀವು ನಿಮ್ಮ ಅಜ್ಜನ ನಾಪತ್ತೆ ಪೋಸ್ಟರ್ಗಳನ್ನು ಎಷ್ಟೇ ಹಚ್ಚಿದರೂ ನಾನು ಅವರನ್ನು ಬಿಡುವುದಿಲ್ಲ. ಅವರು ನನ್ನ 3 ಲಕ್ಷ ರೂಪಾಯಿಗಳನ್ನು ಲೂಟಿ ಮಾಡಿದ್ದಾರೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ರಾಜನಿಗೆ ಆಘಾತವಾಗುತ್ತದೆ. ತನ್ನ ಅಜ್ಜ ಕಳ್ಳತನ ಮಾಡಲು ಹೇಗೆ ಸಾಧ್ಯ ಎಂದು ಅವನು ಯೋಚಿಸುತ್ತಾನೆ. ಆಗ ಬೇಸಿ ವಿವರಿಸುತ್ತಾಳೆ, ಆಕೆ ಮಗುವಿನ ಚಿಕಿತ್ಸೆಗಾಗಿ ಹಣ ಸಂಗ್ರಹಿಸಿ ಆಸ್ಪತ್ರೆಗೆ ಹೋಗಿದ್ದಳು. ಅಲ್ಲಿ ಸಾಲು ತುಂಬಾ ಉದ್ದವಿತ್ತು. ರಾಜನ ಅಜ್ಜ ಕೂಡ ಅದೇ ಸಾಲಿನಲ್ಲಿದ್ದರು. ಬೇಸಿ ಅವರ ಬಳಿ ವಿನಂತಿಸಿಕೊಂಡು, ತಾನು ಮೊದಲು ಹಣ ಪಾವತಿಸಿದರೆ ಮಗುವಿನ ಸರ್ಜರಿ ಬೇಗ ಆಗುತ್ತದೆ ಎಂದು ಹೇಳಿದಾಗ ಅವರು, ಆ ಹಣವನ್ನು ನನಗೆ ಕೊಡು, ನಾನೇ ಪಾವತಿಸುತ್ತೇನೆ ಎಂದು ಹೇಳಿ ಆಕೆಯನ್ನು ಸಂಮೋಹನಗೊಳಿಸಿ ಹಿಪ್ನೆಟೈಸ್ ಹಣದೊಂದಿಗೆ ಪರಾರಿಯಾಗಿದ್ದರು. ಈ ಬಗ್ಗೆ ಬೇಸಿ ಈಗಾಗಲೇ ಪೊಲೀಸ್ ದೂರು ಕೂಡ ನೀಡಿದ್ದಳು. ಇದೆಲ್ಲವನ್ನು ಕೇಳಿದ ರಾಜ ತನ್ನ ಅಜ್ಜ ನಿಜವಾಗಿಯೂ ಕಳ್ಳನೇ ಎಂದು ಅಜ್ಜಿಯನ್ನು ವಿಚಾರಿಸುತ್ತಾನೆ. ಆದರೆ ಅಜ್ಜಿ ಅವರು ತುಂಬಾ ಒಳ್ಳೆಯವರು ಮತ್ತು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದರು ಎಂದು ಹೇಳುತ್ತಾಳೆ.
ರಾಜನಿಗೆ ಇದು ದೊಡ್ಡ ಗೊಂದಲವಾಗುತ್ತದೆ. ಅಷ್ಟರಲ್ಲೇ ರಾಜನಿಗೆ ಬೇಸಿಯ ಮೇಲೆ ಪ್ರೀತಿಯೂ ಆಗಿರುತ್ತದೆ. ಆದರೆ ಅವನ ಗೆಳೆಯ ಬಂದು, ಬೇಸಿ ಒಬ್ಬ ನನ್ ಅವಳು ಯಾರನ್ನೂ ಮದುವೆಯಾಗಲು ಅಥವಾ ಪ್ರೀತಿಸಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ರಾಜನ ಹೃದಯ ಒಡೆದು ಹೋಗುತ್ತದೆ. ಒಂದೆಡೆ ಬೇಸಿ ತನ್ನ 3 ಲಕ್ಷ ರೂಪಾಯಿ ಹಣಕ್ಕಾಗಿ ಧಮಕಿ ಹಾಕುತ್ತಿದ್ದರೆ, ಇನ್ನೊಂದೆಡೆ ಪೊಲೀಸ್ ಅಧಿಕಾರಿ ಕೂಡ ರಾಜನಿಂದ ತನಗೆ ಬರಬೇಕಾದ ಹಣವನ್ನು ಕೇಳುತ್ತಿರುತ್ತಾನೆ. ಅಷ್ಟರಲ್ಲಿ ಭೈರವಿ ಎಂಬ ಹುಡುಗಿ ರಾಜನ ಬಳಿ ಬರುತ್ತಾಳೆ. ತನ್ನ ತಾತನಿಗೆ ರಾಜನ ಅಜ್ಜ ಸಹಾಯ ಮಾಡಿದ್ದರು ಎಂದು ಹೇಳಿ ಆ ಹಣವನ್ನು ಮರಳಿಸಲು ಬಂದಿರುತ್ತಾಳೆ. ಆದರೆ ಆ ಹಣವನ್ನು ನೇರವಾಗಿ ರಾಜನ ಅಜ್ಜನ ಕೈಗೆ ನೀಡುವುದಾಗಿ ಅವಳು ಹೇಳುತ್ತಾಳೆ. ಇದೇ ಸಮಯದಲ್ಲಿ ಕೆಲವು ಗೂಂಡಾಗಳು ಬಂದು ಆ ಹಣವನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ರಾಜ ಅವರೊಂದಿಗೆ ಹೋರಾಡಿ ಹಣವನ್ನು ಉಳಿಸುತ್ತಾನೆ. ಇದನ್ನು ನೋಡಿ ಭೈರವಿ ರಾಜನ ಪ್ರೇಮಪಾಶಕ್ಕೆ ಬೀಳುತ್ತಾಳೆ. ಇಲ್ಲಿ ಒಂದು ವಿಷಯ ಬಯಲಾಗುತ್ತದೆ. ಭೈರವಿಯ ತಾತ ಬೇರೆ ಯಾರೂ ಅಲ್ಲ, ದೇವಸ್ಥಾನದ ಒಡವೆಗಳನ್ನು ಕದ್ದು ಓಡಿ ಹೋದ ಗಂಗಾರಾಜು ಎಂಬ ಕಳ್ಳನೇ ಆಗಿರುತ್ತಾನೆ. ಅಷ್ಟರಲ್ಲಿ ರಾಜನಿಗೆ ನೇತಾಳ ಕರೆ ಬರುತ್ತದೆ. ಅಜ್ಜಿ ಮನೆಯಿಂದ ಎಲ್ಲಿಯೋ ಹೊರಟು ಹೋಗಿದ್ದಾರೆ ಎಂದು ಅವಳು ತಿಳಿಸುತ್ತಾಳೆ. ವಾಸ್ತವವಾಗಿ ಅಜ್ಜಿಯ ಕನಸಿನಲ್ಲಿ ಅವರ ಪತಿ ಬಂದು ತಮ್ಮ ಬಳಿ ಬರುವಂತೆ ಕರೆದಿದ್ದರು. ಆ ಕಾರಣದಿಂದಲೇ ಅಜ್ಜಿ ಮನೆಯಿಂದ ಹೊರಟು ಹೈದರಾಬಾದ್ಗೆ ಬಂದಿದ್ದರು. ಇದನ್ನು ಕೇಳಿದ ತಕ್ಷಣ ರಾಜ ತುಂಬಾ ಆತಂಕಕ್ಕೊಳಗಾಗುತ್ತಾನೆ. ಏಕೆಂದರೆ ಅಜ್ಜಿಗೆ ಅಲ್ಝೈಮರ್ ಮರೆವಿನ ಕಾಯಿಲೆ ಇತ್ತು ಮತ್ತು ಅವರು ಎಲ್ಲಿ ಅಲೆದಾಡುತ್ತಿದ್ದಾರೋ ಎಂದು ಅವನಿಗೆ ಚಿಂತೆಯಾಗುತ್ತದೆ. ತಕ್ಷಣ ರಾಜ ಭೈರವಿಯ ಜೊತೆಗೂಡಿ ಅಜ್ಜಿಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಕೊನೆಗೆ ಒಂದು ಕಡೆ ಅಜ್ಜಿ ಸಿಗುತ್ತಾರೆ. ಅಲ್ಲಿ ಕೆಲವು ಕಳ್ಳರು ಅವರನ್ನು ಲೂಟಿ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ. ಭೈರವಿ ಆ ಕಳ್ಳರೊಂದಿಗೆ ಹೋರಾಡುತ್ತಾಳೆ. ಆದರೆ ಅಂತಿಮವಾಗಿ ಕಳ್ಳರು ಅವಳನ್ನು ಹಿಡಿದು ಹಾಕುತ್ತಾರೆ. ಆಗ ರಾಜ ಅಲ್ಲಿಗೆ ಬಂದು ಆ ಕಳ್ಳರಿಗೆ ಸರಿಯಾಗಿ ಮಾರಿ ಹಬ್ಬ ಮಾಡುತ್ತಾನೆ. ನಂತರ ರಾಜ ತನ್ನ ಅಜ್ಜಿಯ ಬಳಿ, ನೀವು ಈ ರೀತಿ ಒಬ್ಬರೇ ಇಲ್ಲಿಗೆ ಬರಬಾರದಿತ್ತು ಎಂದು ಹೇಳುತ್ತಾನೆ. ಆದರೆ ಅಜ್ಜಿ, ನನ್ನ ಕನಸಿನಲ್ಲಿ ನಿನ್ನ ತಾತ ಬಂದು ನನ್ನನ್ನು ಕರೆಯುತ್ತಿದ್ದರು, ಅದಕ್ಕೆ ಬಂದೆ. ನಾವು ಸೇರಿ ಅವರನ್ನು ಹುಡುಕೋಣ ಎನ್ನುತ್ತಾರೆ. ಅದಕ್ಕೆ ರಾಜ ಒಪ್ಪಿಕೊಳ್ಳುತ್ತಾನೆ. ಮರುದಿನ ರಾಜ ತನ್ನ ತಾತನ ಬಗ್ಗೆ ವಿಚಾರಿಸಲು ಒಂದು ಜಾಗಕ್ಕೆ ಹೋದಾಗ ಗಂಗರಾಜು ತನ್ನನ್ನು ಹಿಂಬಾಲಿಸುತ್ತಿರುವುದನ್ನು ಗಮನಿಸುತ್ತಾನೆ. ರಾಜನಿಗೆ ಅವನ ಮೇಲೆ ಅನುಮಾನ ಬಂದು ಅವನನ್ನು ಬೆನ್ನಟ್ಟುತ್ತಾನೆ. ಗಂಗರಾಜು ಅಲ್ಲಿಂದ ಓಡಲು ಪ್ರಯತ್ನಿಸುತ್ತಾನಾದರೂ ರಾಜ ಅವನನ್ನು ಹಿಡಿದು ಬಿಡುತ್ತಾನೆ. ರಾಜ ಗಂಗರಾಜುವನ್ನು ಮನಬಂದಂತೆ ಹೊಡೆಯಲು ಶುರು ಮಾಡುತ್ತಾನೆ. ಗಂಗರಾಜು ಏನೋ ಹೇಳಲು ಪ್ರಯತ್ನಿಸಿದರೂ ರಾಜ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಅಷ್ಟರಲ್ಲಿ ಭೈರವಿ ಅಲ್ಲಿಗೆ ಬಂದು ರಾಜನನ್ನು ತಡೆಯುತ್ತಾಳೆ. ಗಂಗರಾಜು ಬೇರೆ ಯಾರೂ ಅಲ್ಲ, ಆಕೆಯ ತಾತ ಎಂದು ಭೈರವಿ ಹೇಳಿದಾಗ ರಾಜ ಶಾಂತನಾಗುತ್ತಾನೆ. ಇಲ್ಲಿ ಗಂಗರಾಜು ರಾಜನಿಗೆ ಅಸಲಿ ಕಥೆಯನ್ನು ವಿವರಿಸುತ್ತಾನೆ. ರಾಜನಿಗೆ ತಿಳಿದಿರುವ ಕಥೆ ಸುಳ್ಳು ಎಂದು ಹೇಳುತ್ತಾ, ನಿಮ್ಮ ಅಜ್ಜಿ ಸಾಮಾನ್ಯ ಮಹಿಳೆಯಲ್ಲ, ಅವರು ಈ ರಾಜ್ಯದ ಏಕೈಕ ರಾಜಕುಮಾರಿ. ಎಲ್ಲರೂ ಅವರನ್ನು ಗಂಗಮ್ಮ ಎಂದು ಕರೆದು ಪೂಜಿಸುತ್ತಿದ್ದರು ಎಂದು ಹೇಳುತ್ತಾನೆ. ಒಂದು ದಿನ ಗಂಗಮ್ಮ ಬಡವರಿಗೆ ಅನ್ನದಾನ ಮಾಡುತ್ತಿದ್ದಾಗ ಭಿಕ್ಷುಕರ ಸಾಲಿನಲ್ಲಿ ನಿಂತಿದ್ದ ಕನಕರಾಜುನ ಕಣ್ಣು ಅವರ ಮೇಲೆ ಬೀಳುತ್ತದೆ. ಅವನು ತಕ್ಷಣ ಬಂದು ಗಂಗಮ್ಮನ ಕೈ ಹಿಡಿಯುತ್ತಾನೆ. ಇದನ್ನು ನೋಡಿ ಕೋಪಗೊಂಡ ಸೈನಿಕರು ಕನಕರಾಜುವನ್ನು ಬುರಿತರವಾಗಿ ಹೊಡೆಯುತ್ತಾರೆ. ಆದರೆ ಗಂಗಮ್ಮನಿಗೆ ಕನಕರಾಜುನ ಮೇಲೆ ಕನಿಕರ ಬಂದು ಸೈನಿಕರಿಗೆ ಅವನನ್ನು ಬಿಟ್ಟು ಬಿಡಲು ಹೇಳುತ್ತಾರೆ. ಆದರೆ ಕನಕರಾಜು ತನಗಾದ ಅಪಮಾನವನ್ನು ಮರೆಯಲು ಸಾಧ್ಯವಾಗದೆ ಹೇಗಾದರೂ ಮಾಡಿ ಸೇಡು ತೀರಿಸಿಕೊಳ್ಳಬೇಕು ಮತ್ತು ಗಂಗಮ್ಮನ ಆಸ್ತಿಯನ್ನೆಲ್ಲ ದೋಚಬೇಕು ಎಂದು ಸಂಚು ರೂಪಿಸುತ್ತಾನೆ. ಅದಕ್ಕಾಗಿ ಅವನು ಒಬ್ಬ ಮಾಂತ್ರಿಕನ ಬಳಿ ಹೋಗಿ ಮಾಟ ಮಂತ್ರ ಕಪ್ಪು ವಿದ್ಯೆ ಕಲಿಯುತ್ತಾನೆ. ಅಲ್ಲಿ ಕನಕರಾಜು ಮೊದಲು ತನ್ನ ಕುದುರೆಯನ್ನು ಬಲಿ ಕೊಡುತ್ತಾನೆ. ನಂತರ ತನ್ನ ರಕ್ತವನ್ನೇ ಅರ್ಪಿಸಿ ಮಾಂತ್ರಿಕನನ್ನು ಮೆಚ್ಚಿಸುತ್ತಾನೆ. ತಂತ್ರವಿದ್ಯೆಯನ್ನು ಕಲಿತ ನಂತರ ಕನಕರಾಜುನಿಗೆ ಯಾರನ್ನಾದರೂ ವಶೀಕರಣ ಹಿಪ್ನೆಟೈಸ್ ಮಾಡುವ ಶಕ್ತಿ ಸಿಗುತ್ತದೆ. ಇದರಿಂದ ಖುಷಿಯಾದ ಅವನು ಮತ್ತೆ ಗಂಗಮ್ಮನ ಬಳಿ ಬರುತ್ತಾನೆ. ಸೈನಿಕರನ್ನು ಪ್ರಜ್ಞೆ ತಪ್ಪಿಸಿ ಗಂಗಮ್ಮನ ಬಳಿ ಬಂದು, ನಾನು ನಿಮಗಾಗಿ ಬಹಳ ಕಷ್ಟಪಟ್ಟು ಏನೋ ತಿಂಡಿ ತಯಾರಿಸಿಕೊಂಡು ಬಂದಿದ್ದೇನೆ ಎಂದು ಹೇಳುತ್ತಾನೆ. ಗಂಗಮ್ಮ ಮಾನವೀಯತೆಯ ದೃಷ್ಟಿಯಿಂದ ಅದನ್ನು ತಿನ್ನಲು ಒಪ್ಪುತ್ತಾರೆ. ಆದರೆ ಅದನ್ನು ತಿಂದ ತಕ್ಷಣ ಅವರು ವಶೀಕರಣಕ್ಕೆ ಒಳಗಾಗುತ್ತಾರೆ. ಇದಾದ ನಂತರ ಕನಕರಾಜು ಅವರನ್ನು ಮದುವೆಯಾಗುತ್ತಾನೆ. ಮದುವೆಯಾದ ಕೆಲವು ಸಮಯದ ನಂತರ ಗಂಗಮ್ಮನಿಗೆ ಮಗುವಾದಾಗ ಕನಕರಾಜು ಬೇಕಂತಲೇ ದೇವಿಯ ಒಡವೆಗಳ ಜವಾಬ್ದಾರಿಯನ್ನು ಗಂಗರಾಜುವಿನ ಮೇಲೆ ಹಾಕುತ್ತಾನೆ. ತದನಂತರ ಗಂಗರಾಜುವೆ ಆ ಒಡವೆಗಳನ್ನು ಕದ್ದಿದ್ದಾನೆ ಎಂದು ಸುಳ್ಳು ಆರೋಪ ಹೊರಿಸಿ ತಾನೇ ಆ ಒಡವೆಗಳನ್ನು ತೆಗೆದುಕೊಂಡು ಓಡಿ ಹೋಗುತ್ತಾನೆ. ಒಡವೆಗಳ ಜೊತೆಗೆ ಗಂಗಮ್ಮನ ಸಂಪೂರ್ಣ ಖಜಾನೆಯನ್ನು ಅವನು ಖಾಲಿ ಮಾಡಿರುತ್ತಾನೆ. ಇತ್ತ ಗಂಗಮ್ಮ ತನ್ನ ಪತಿ ಕನಕರಾಜು ಹಿಂತಿರುಗಿ ಬರುತ್ತಾನೆ ಎಂದು ಕಾಯುತ್ತಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ಮನೆಗೆ ಅವರು ಮಾನಸಿಕ ಸಮತೋಲನ ಕಳೆದುಕೊಂಡಿದ್ದಾರೆ ಎಂದು ಹೇಳಿ ಮನೆಯವರು ಅವರನ್ನು ಹೊರಹಾಕಿದರು. ಸ್ವಲ್ಪ ಸಮಯದ ನಂತರ ಗಂಗಮ್ಮ ಅವರ ಮಗನ ಮದುವೆಯಾಯಿತು. ಮದುವೆಯ ನಂತರ ಅವರಿಗೆ ಒಬ್ಬ ಮಗ ಹುಟ್ಟಿದನು. ಆದರೆ ತದನಂತರ ಮಗ ಮತ್ತು ಸೊಸೆ ಇಬ್ಬರು ಮರಣ ಹೊಂದಿದರು. ಇದರ ನಂತರ ಗಂಗಮ್ಮ ತನ್ನ ಮೊಮ್ಮಗನನ್ನು ಒಬ್ಬಂಟಿಯಾಗಿ ಬೆಳೆಸಲು ಪ್ರಾರಂಭಿಸಿದಳು. ಆ ಮೊಮ್ಮಗ ಬೇರೆ ಯಾರೂ ಅಲ್ಲ, ಅವನೇ ರಾಜಾ ಸಾಹೇಬ್. ಈಗ ರಾಜಾ ಸಾಹೇಬ್ಗೆ ಈ ಕಥೆ ತಿಳಿದ ತಕ್ಷಣ ಅವನಿಗೆ ತನ್ನ ಅಜ್ಜಿಯ ಬಗ್ಗೆ ತುಂಬಾ ಬೇಸರವಾಗುತ್ತದೆ. ಒಂದು ಕಾಲದಲ್ಲಿ ರಾಜ್ಯದ ರಾಣಿಯಾಗಿದ್ದವರ ಪರಿಸ್ಥಿತಿ ಹೀಗಾಯಿತಲ್ಲ ಎಂದು ಅವನಿಗೆ ಅನಿಸುತ್ತದೆ. ಆದ್ದರಿಂದ ಅವನು ತನ್ನ ಅಜ್ಜಿಯ ಎಲ್ಲಾ ಸಂತೋಷಗಳನ್ನು ಮರಳಿ ತಂದುಕೊಡಲು ನಿರ್ಧರಿಸುತ್ತಾನೆ. ಅವರು ನೆಮ್ಮದಿಯ ಜೀವನ ನಡೆಸಲು ಅವರ ಎಲ್ಲಾ ಖಜಾನೆಯನ್ನು ಮರಳಿ ತಂದುಕೊಡಲು ನಿಶ್ಚಯಿಸುತ್ತಾನೆ. ಅವನು ಗಂಗಾರಾಜುವಿನ ಬಳಿ ತನ್ನ ಅಜ್ಜ ಎಲ್ಲಿರಬಹುದು ಎಂದು ಕೇಳುತ್ತಾನೆ.
ಗಂಗಾರಾಜು ಅವರು ಒಂದು ಕಾಡಿನಲ್ಲಿ ಕಾಣಿಸಿಕೊಂಡಿದ್ದರು ಎಂದು ಹೇಳುತ್ತಾನೆ. ಇದು ತಿಳಿಯುತ್ತಿದ್ದಂತೆಯೇ ರಾಜ ಭೈರವಿ ತನ್ನ ಸೋದರಮಾವ ಮತ್ತು ಸ್ನೇಹಿತನೊಂದಿಗೆ ಆ ಕಾಡಿಗೆ ಬರುತ್ತಾನೆ. ಅಲ್ಲಿ ಅವನಿಗೆ ಒಂದು ಅರಮನೆ ಕಾಣಿಸುತ್ತದೆ ಮತ್ತು ರಾಜ ಆ ಅರಮನೆಯೊಳಗೆ ಪ್ರವೇಶಿಸುತ್ತಾನೆ. ಅರಮನೆಯೊಳಗೆ ಹೋದ ಕೂಡಲೇ ಅದು ಪೀಡಿತ ಹಾಂಟೆಡ್ ಅರಮನೆ ಎಂದು ಅವನಿಗೆ ಅರ್ಥವಾಗುತ್ತದೆ. ಅಲ್ಲಿಯೇ ನಾವು ಬಂದಿಯಾಗಿರಿಸಲ್ಪಟ್ಟಿದ್ದ ಆ ವಾರ್ಡ್ ಬಾಯ್ನನ್ನು ನೋಡುತ್ತೇವೆ. ಅಲ್ಲಿ ಅರಮನೆಯಲ್ಲಿ ತನ್ನ ಅಜ್ಜಿಯ ಎಲ್ಲಾ ಖಜಾನೆ ಇರುವುದನ್ನು ರಾಜ ಗಮನಿಸುತ್ತಾನೆ. ಕನಕರಾಜು ಈ ಎಲ್ಲಾ ಖಜಾನೆಯನ್ನು ಇಲ್ಲೇ ಬಚ್ಚಿಟ್ಟಿದ್ದಾನೆ ಎಂದು ಅವನಿಗೆ ಅರ್ಥವಾಗುತ್ತದೆ. ಆದ್ದರಿಂದ ಅವನು ಆ ಖಜಾನೆಯನ್ನೆಲ್ಲ ತೆಗೆದುಕೊಂಡು ಹೋಗಲು ನಿರ್ಧರಿಸುತ್ತಾನೆ. ರಾಜ ಆ ಖಜಾನೆಯನ್ನು ಎತ್ತಲು ಹೋದಾಗ ಆ ವಾರ್ಡ್ ಬಾಯ್ಲ್ ಅಲ್ಲಿಗೆ ಬಂದು ಹಾಗೆ ಮಾಡಬೇಡ ಎಂದು ರಾಜನಿಗೆ ಹೇಳುತ್ತಾನೆ. ಅವನು ಆ ಖಜಾನೆಯನ್ನು ಮುಟ್ಟಿದರೆ ಆ ಆತ್ಮವು ಅವನನ್ನು ಬಿಡುವುದಿಲ್ಲ ಎಂದು ಎಚ್ಚರಿಸುತ್ತಾನೆ. ಇದನ್ನು ಕೇಳಿದ ರಾಜನಿಗೆ ಏನೂ ಅರ್ಥವಾಗುವುದಿಲ್ಲ. ಆಗ ಆ ವಾರ್ಡ್ ಬಾಯ್ಲ್ ಇಲ್ಲಿ ಒಂದು ಆತ್ಮವಿದೆ ಎಂದು ಹೇಳುತ್ತಾನೆ. ಅದಕ್ಕೆ ರಾಜ ಇಲ್ಲಿ ತನ್ನ ಅಜ್ಜ ವಾಸಿಸುತ್ತಿದ್ದಾರೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ವಾರ್ಡ್ ಬಾಯ್ಲ್ ರಾಜನ ಅಜ್ಜ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ಎಂದು ತಿಳಿಸುತ್ತಾನೆ. ಅವರ ಅಂತ್ಯ ಸಂಸ್ಕಾರ ಮಾಡಲು ಯಾರೂ ಇರಲಿಲ್ಲ ಮತ್ತು ಅದು ಒಂದು ಲಾಭಾರಿ ಹೆಣವಾಗಿತ್ತು. ಆ ವಾರ್ಡ್ ಬಾಯ್ಲ್ ಅವರ ದೇಹವನ್ನು ಸುಟ್ಟಿದ್ದನು. ಆದರೆ ಸುಡುವ ಮೊದಲು ಅವರ ಮೈಮೇಲಿದ್ದ ಆಭರಣಗಳು, ಹಣ ಮತ್ತು ಇತರ ಬೆಲೆ ಬಾಳುವ ವಸ್ತುಗಳನ್ನು ಅವನು ತನ್ನ ಬಳಿಯೇ ಇಟ್ಟುಕೊಂಡಿದ್ದನು. ನಂತರ ಅವನು ದೇಹವನ್ನು ಸುಟ್ಟು ಹಾಕಿದನು. ಆದರೆ ಅಂದಿನಿಂದ ರಾಜನ ಅಜ್ಜನ ಆತ್ಮವು ಅವನನ್ನು ಈ ಅರಮನೆಗೆ ಕರೆತಂದಿತು. ವಾಸ್ತವವಾಗಿ ಆ ವಾರ್ಡ್ ಬಾಯ್ಲ್ ಅವರ ಆಭರಣಗಳನ್ನು ಕಳ್ಳತನ ಮಾಡಿದ್ದರಿಂದ ಆ ಆತ್ಮವು ಅವನನ್ನು ಹೋಗಲು ಬಿಡುತ್ತಿರಲಿಲ್ಲ. ವಾರ್ಡ್ ಬಾಯ್ಲ್ ರಾಜನಿಗೆ ಹೇಳುತ್ತಾನೆ, ನಾನು ಕೇವಲ ಸ್ವಲ್ಪ ಆಭರಣಗಳನ್ನು ಮಾತ್ರ ತೆಗೆದುಕೊಂಡಿದ್ದೆ, ಆದರೂ ಆ ಆತ್ಮವು ನನಗೆ ಇಷ್ಟೊಂದು ಚಿತ್ರಹಿಂಸೆ ನೀಡುತ್ತಿದೆ. ಇನ್ನು ನೀನು ಇಡೀ ಖಜಾನೆಯನ್ನೇ ತೆಗೆದುಕೊಂಡು ಹೋಗಲು ಬಯಸುತ್ತಿದ್ದೀಯಾ? ಅದು ನಿನ್ನನ್ನು ಏನು ಮಾಡಬಹುದು ಎಂದು ಕೇಳುತ್ತಾನೆ. ಇದನ್ನು ಕೇಳಿದ ರಾಜ ತನ್ನ ಅಜ್ಜನ ಆತ್ಮ ಇಲ್ಲೇ ಇದೆ ಎಂದು ತನಗೆ ತಿಳಿದಿದೆ ಎಂದು ಹೇಳುತ್ತಾನೆ. ಆದರೆ ತಾನು ಅವರಿಗೆ ಹೆದರುವುದಿಲ್ಲ ಮತ್ತು ಈ ಖಜಾನೆಯನ್ನು ತೆಗೆದುಕೊಂಡೇ ಹೋಗುತ್ತೇನೆ ಎಂದು ಪಟ್ಟು ಹಿಡಿಯುತ್ತಾನೆ. ತಕ್ಷಣವೇ ಅಲ್ಲಿಗೆ ರಾಜನ ಅಜ್ಜನ ಆತ್ಮ ಬಂದು ಹಾಗೆ ಮಾಡಬೇಡ ಎಂದು ರಾಜನಿಗೆ ಎಚ್ಚರಿಕೆ ನೀಡುತ್ತದೆ. ಅಷ್ಟೇ ಅಲ್ಲದೆ ತನ್ನ ವಿಲ್ ಕೂಡ ಓದಿ ಹೇಳುತ್ತದೆ. ಅದರಲ್ಲಿ ಈ ಎಲ್ಲಾ ಖಜಾನೆ ತನ್ನದು ಮತ್ತು ಯಾವಾಗಲೂ ತನ್ನದೇ ಆಗಿರುತ್ತದೆ, ಯಾರು ಇದನ್ನು ಹಕ್ಕು ಸಾಧಿಸಲು ಸಾಧ್ಯವಿಲ್ಲ ಎಂದು ಹೇಳಿರುತ್ತದೆ. ಆದರೆ ರಾಜ ಅವರ ಮಾತನ್ನು ಕೇಳಲು ಸಿದ್ಧನಿರಲಿಲ್ಲ. ಅವನು ಖಜಾನೆಯನ್ನು ತೆಗೆದುಕೊಂಡು ಹೋಗಲೇಬೇಕೆಂದು ನಿರ್ಧರಿಸುತ್ತಾನೆ. ಆದರೆ ಅವನಿಗೆ ಅಲ್ಲಿಂದ ಹೊರಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ಅವರು ಅರಮನೆಯಿಂದ ಹೊರಗೆ ಹೋಗಲು ಪ್ರಯತ್ನಿಸಿದಾಗಲೆಲ್ಲ ಯಾವುದಾದರೂ ಒಂದು ಸಮಸ್ಯೆ ಎದುರಾಗುತ್ತಿತ್ತು. ಒಮ್ಮೆ ಇದ್ದಕ್ಕಿದ್ದಂತೆ ಅಲ್ಲಿ ರೈಲು ಬರುತ್ತಿತ್ತು, ಮತ್ತೊಮ್ಮೆ ಅವರಿಗೆ ಕರೆಂಟ್ ಶಾಕ್ ಹೊಡೆಯುತ್ತಿತ್ತು. ಈ ಕಾರಣದಿಂದಾಗಿ ಅವರಿಗೆ ಅರಮನೆಯಿಂದ ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ. ಇದನ್ನು ನೋಡಿ ರಾಜನಿಗೆ ಒಂದು ವಿಷಯ ಅರ್ಥವಾಗುತ್ತದೆ. ಈ ಅರಮನೆಗೆ ಅವರ ಇಷ್ಟದಂತೆ ಬರಬಹುದಾದರೂ ಇಲ್ಲಿಂದ ಹೊರಹೋಗುವುದು ಅವರ ಕೈಯಲ್ಲಿಲ್ಲ. ತಾತನ ಆತ್ಮವು ಅವನನ್ನು ಯಾವಾಗಲೂ ಹೆದರಿಸಲು ಪ್ರಯತ್ನಿಸುತ್ತಿತ್ತು. ಮರುದಿನ ಬೆಸ್ಸಿ ಅಲ್ಲಿಗೆ ಬರುತ್ತಾಳೆ, ಏಕೆಂದರೆ ಅವಳು ರಾಜನನ್ನು ಪ್ರೀತಿಸುತ್ತಿದ್ದಳು. ಅದರ ಜೊತೆಗೆ ಅವಳು ರಾಜನ ತಾತನಿಂದ ತನ್ನ 3 ಲಕ್ಷ ರೂಪಾಯಿಗಳನ್ನು ಸಹ ಹಿಂಪಡೆಯಬೇಕಾಗಿತ್ತು. ಈ ಕಾರಣಕ್ಕಾಗಿಯೇ ಅವಳು ಅಲ್ಲಿಗೆ ಬಂದಿದ್ದಳು. ಈಗ ಬೆಸ್ಸಿಯನ್ನು ಅಲ್ಲಿ ನೋಡಿ ರಾಜನಿಗೆ ಒಂದು ವಿಷಯ ತಿಳಿಯುತ್ತದೆ. ಅದೇನೆಂದರೆ ಬೆಸ್ಸಿ ನನ್ ಆಗದಿರಲು ನಿರ್ಧರಿಸಿದ್ದಾಳೆ ಎಂದು. ಇದನ್ನು ಕೇಳಿ ಅವನು ತುಂಬಾ ಸಂತೋಷ ಪಡುತ್ತಾನೆ, ಏಕೆಂದರೆ ಅವನು ಅವಳನ್ನು ಪ್ರೀತಿಸುತ್ತಿದ್ದನು. ಆದರೆ ಇಲ್ಲಿ ಒಂದು ಗೊಂದಲವಿತ್ತು, ಏಕೆಂದರೆ ಭೈರವಿ ಮತ್ತು ಬೆಸ್ಸಿ ಇಬ್ಬರು ರಾಜನನ್ನು ಪ್ರೀತಿಸುತ್ತಿದ್ದರು. ಇದರಿಂದಾಗಿ ರಾಜನು ತಾನು ಏನು ಮಾಡಬೇಕೆಂದು ತಿಳಿಯದೆ ಗೊಂದಲಕ್ಕೊಳಗಾಗುತ್ತಾನೆ. ಇದಾದ ನಂತರ ಅವರೆಲ್ಲರೂ ಮತ್ತೆ ಅರಮನೆಯಿಂದ ಹೊರಹೋಗಲು ಪ್ರಯತ್ನಿಸುತ್ತಾರೆ, ಆದರೆ ಈ ಬಾರಿಯೂ ಯಾವುದೇ ಪ್ರಯೋಜನವಾಗುವುದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ನೀತಾ ಕೂಡ ಬರುತ್ತಾಳೆ. ಅವಳು ಕೂಡ ರಾಜನನ್ನು ಪ್ರೀತಿಸುತ್ತಿದ್ದಳು. ಇದರಿಂದ ರಾಜನ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುತ್ತದೆ. ಈಗ ರಾಜನು ಅಲ್ಲಿಗೆ ಪದ್ಮಭೂಷಣ್ ಎಂಬ ವ್ಯಕ್ತಿಯನ್ನು ಕರೆಸುತ್ತಾನೆ. ಅವನು ಒಬ್ಬ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್, ಪರಕಾಯ ಪ್ರವೇಶ ಅಥವಾ ಆತ್ಮಗಳ ತಜ್ಞ. ಪದ್ಮಭೂಷಣ್ ಅಲ್ಲಿಗೆ ಬಂದಾಗ ಆ ಆತ್ಮದ ಬಗ್ಗೆ ಎಲ್ಲವನ್ನೂ ತಿಳಿಯಲು ಪ್ರಾರಂಭಿಸುತ್ತಾನೆ. ನಂತರ ಅವನು ರಾಜನನ್ನು ಹಿಪ್ನೋಟೈಸ್ ಮಾಡಿ ಅವನ ಮನಸ್ಸಿನೊಳಗೆ ಇಣುಕಿ ನೋಡಲು ಹೇಳುತ್ತಾನೆ. ರಾಜನು ತನ್ನ ಮನಸ್ಸಿನೊಳಗೆ ನೋಡಿದಾಗ ತನ್ನ ತಾತ ಯಾರನ್ನೋ ಕೊಲ್ಲುತ್ತಿರುವುದನ್ನು ಕಾಣುತ್ತಾನೆ. ಇದನ್ನು ನೋಡಿ ಪದ್ಮಭೂಷಣ್ಗೆ ಆ ಆತ್ಮವು ಎಷ್ಟು ಅಪಾಯಕಾರಿ ಎಂಬುದು ಅರ್ಥವಾಗುತ್ತದೆ. ಇತ್ತ ಕನಕ ರಾಜುವಿನ ಆತ್ಮವು ಪದ್ಮಭೂಷಣ್ಣನ್ನು ಹೆದರಿಸಲು ತುಂಬಾ ಪ್ರಯತ್ನಿಸುತ್ತದೆ. ಮೊದಮೊದಲು ಪದ್ಮಭೂಷಣ್ ಹೆದರುವುದಿಲ್ಲ, ಆದರೆ ಅಂತಿಮವಾಗಿ ಅವನು ತುಂಬಾ ಭಯಪಡುತ್ತಾನೆ. ವಾಸ್ತವವಾಗಿ ಕನಕ ರಾಜುವಿನ ಆತ್ಮವು ಜನರನ್ನು ಭಾವನಾತ್ಮಕವಾಗಿ ಕುಗ್ಗಿಸಿ ಅವರನ್ನು ಭಯಪಡಿಸುತ್ತಿತ್ತು. ಇದೇ ಕಾರಣಕ್ಕೆ ಪದ್ಮಭೂಷಣ್ ಕೂಡ ಹೆದರಿ ಹೋಗಿದ್ದನು. ಆದರೆ ಅಲ್ಲಿಂದ ಹೋಗುವ ಮುನ್ನ ಅವನು ಇವರೆಲ್ಲರಿಗೂ ಆತ್ಮದಿಂದ ಬಚಾವಾಗಲು ಒಂದು ದಾರಿಯನ್ನು ಹೇಳುತ್ತಾನೆ. ಇವರು ತಮ್ಮನ್ನು ತಾವು ಹಿಪ್ನೋಟೈಸ್ ಮಾಡಿಕೊಂಡು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು, ಆಗ ಮಾತ್ರ ಇವರು ಕನಕ ರಾಜುವನ್ನು ಎದುರಿಸಲು ಸಾಧ್ಯ ಎಂದು ಅವನು ತಿಳಿಸುತ್ತಾನೆ. ಆದರೆ ಅವನು ಈ ವಿಷಯವನ್ನು ರಾಜನಿಗೆ ಹೇಳುವಷ್ಟರಲ್ಲಿ ಕನಕ ರಾಜುವಿನ ಆತ್ಮವು ಪದ್ಮಭೂಷಣ್ ಮೇಲೆ ದಾಳಿ ಮಾಡಿ ಅವನನ್ನು ಅಲ್ಲಿಂದ ಹೊರಹಾಕುತ್ತದೆ. ಇದರಿಂದಾಗಿ ಮುಂದೆ ಏನು ಮಾಡಬೇಕೆಂದು ಇವರಿಗೆ ತಿಳಿಯದಂತಾಗುತ್ತದೆ. ಅಷ್ಟರಲ್ಲಿ ರಾಜನಿಗೆ ಗಗನ್ ರಾಜುವಿನ ಕರೆ ಬರುತ್ತದೆ. ಅಜ್ಜಿ ಆಸ್ಪತ್ರೆಯಲ್ಲಿದ್ದಾರೆ ಎಂಬ ವಿಷಯವನ್ನು ಅವನು ತಿಳಿಸುತ್ತಾನೆ.
ರಾಜ ಹೇಳಿದಂತೆಯೇ ತಾನು ಅಜ್ಜಿಯ ಬಳಿ ಹೋಗಿ, ಕನಕ ರಾಜು ಸಿಕ್ಕಿದ್ದಾನೆ ಮತ್ತು ಅವನ ಸ್ಥಿತಿ ತುಂಬಾ ಹದಗೆಟ್ಟಿದೆ. ಅವನು ಸಾಯುವ ಮುನ್ನ ಒಮ್ಮೆ ತನ್ನ ಹೆಂಡತಿಯನ್ನು ನೋಡಲು ಬಯಸುತ್ತಿದ್ದಾನೆ ಎಂದು ಹೇಳಿದ್ದಾಗಿ ಗಗನ್ ತಿಳಿಸುತ್ತಾನೆ. ಇದನ್ನು ಕೇಳಿದ ರಾಜನ ಅಜ್ಜಿ ತುಂಬಾ ಆತಂಕಕ್ಕೊಳಗಾಗುತ್ತಾರೆ ಮತ್ತು ಅವರ ಕಿವಿಗಳಿಂದ ರಕ್ತ ಬರಲು ಪ್ರಾರಂಭವಾಗುತ್ತದೆ. ತಕ್ಷಣ ಗಗನ್ ಅವರನ್ನು ಆಸ್ಪತ್ರೆಗೆ ಸೇರಿಸುತ್ತಾನೆ, ಆದರೆ ಅವರ ಸ್ಥಿತಿ ಇನ್ನೂ ಗಂಭೀರವಾಗಿಯೇ ಇರುತ್ತದೆ. ಇದನ್ನೆಲ್ಲ ಕೇಳಿದ ರಾಜನಿಗೆ ಆಶ್ಚರ್ಯವಾಗುತ್ತದೆ, ಏಕೆಂದರೆ ಅವನು ಗಗನ್ ರಾಜುವಿಗೆ ಫೋನ್ ಮಾಡಿಯೇ ಇರಲಿಲ್ಲ. ಇದೆಲ್ಲವೂ ತನ್ನ ತಾತ ಕನಕ ರಾಜುವಿನ ಸಂಚು ಎಂದು ಅವನಿಗೆ ಅರ್ಥವಾಗುತ್ತದೆ. ಕನಕ ರಾಜು ಅಜ್ಜಿಯ ಆರೋಗ್ಯ ಹದಗೆಡಲಿ ಎಂದೇ ಇದೆಲ್ಲವನ್ನು ಮಾಡಿದ್ದಾನೆ ಎಂಬುದು ರಾಜನಿಗೆ ತಿಳಿಯುತ್ತದೆ. ಒಂದು ವೇಳೆ ಅಜ್ಜಿಯ ಸಾವು ನೈಸರ್ಗಿಕವಾಗಿ ನ್ಯಾಚುರಲ್ ಡೆತ್ ಸಂಭವಿಸಿದರೆ ಕನಕ ರಾಜು ಮತ್ತೆ ಜನ್ಮ ಪಡೆಯಬಹುದು. ವಾಸ್ತವವಾಗಿ ಕನಕ ರಾಜು ತುಂಬಾ ಕಾಯಿಲೆ ಬಿದ್ದಿದ್ದಾಗ ತಾನು ಸಾಯುತ್ತಿದ್ದೇನೆ ಎಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಅವನು ಮತ್ತೆ ಆ ತಾಂತ್ರಿಕನ ಬಳಿ ಹೋಗಿ ತಾನು ಮತ್ತೆ ಬದುಕಲು ದಾರಿಯನ್ನು ಕೇಳಿದ್ದನು. ಆಗ ಆ ತಾಂತ್ರಿಕನು, ನಿನ್ನ ಹೆಂಡತಿಯ ಸಾವು ನೈಸರ್ಗಿಕವಾಗಿ ಸಂಭವಿಸಿದರೆ ನೀನು ಮತ್ತೆ ಜನ್ಮ ಪಡೆಯಬಹುದು ಎಂದು ಹೇಳಿದ್ದನು. ಇದೇ ಕಾರಣಕ್ಕಾಗಿ ಅವನು ಅಜ್ಜಿಗೆ ಮಾನಸಿಕ ಒತ್ತಡ ನೀಡಿ ಅವರು ನೈಸರ್ಗಿಕವಾಗಿ ಸಾಯುವಂತೆ ಮಾಡುತ್ತಿದ್ದನು. ಇದರಿಂದ ಅವನು ಮತ್ತೆ ಹುಟ್ಟಿ ತನ್ನ ಆಸ್ತಿ ಮತ್ತು ನಿಧಿಯನ್ನು ತನ್ನ ಬಳಿಯೇ ಉಳಿಸಿಕೊಳ್ಳಬಹುದಿತ್ತು. ತನ್ನ ಅಜ್ಜಿಯ ಸ್ಥಿತಿ ಇಷ್ಟೊಂದು ಖರಾಬ್ ಇರುವುದನ್ನು ಕೇಳಿ ರಾಜನಿಗೆ ತುಂಬಾ ಕೋಪ ಬರುತ್ತದೆ. ಅವನು ಕೂಡಲೇ ಆಸ್ಪತ್ರೆಗೆ ಹೋಗಲು ನಿರ್ಧರಿಸುತ್ತಾನೆ. ಅವನಿಗೆ ಹೊರಗೆ ಹೋಗಲು ಇಷ್ಟವಿತ್ತು, ಆದರೆ ಹೋಗಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅವನು ಆ ಇಡೀ ನಿಧಿಗೆ ಬೆಂಕಿ ಹಚ್ಚಲು ನಿರ್ಧರಿಸುತ್ತಾನೆ. ಇದರಿಂದ ಎಲ್ಲವೂ ನಾಶವಾಗಲಿ ಎಂಬುದು ಅವನ ಉದ್ದೇಶವಾಗಿರುತ್ತದೆ. ಆದರೆ ಬೆಂಕಿ ಹಚ್ಚುವ ಸಮಯದಲ್ಲಿ ತಾನು ತನ್ನ ಅಜ್ಜಿಯೇ ಬೆಂಕಿ ಹಚ್ಚುತ್ತಿದ್ದೇನೋ ಎಂಬ ಭಾಸ ಅವನಿಗೆ ಆಗುತ್ತದೆ. ಇದರಿಂದಾಗಿ ಅವನಿಗೆ ಆ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ವಾಸ್ತವದಲ್ಲಿ ಇದೆಲ್ಲವನ್ನು ಕನಕ ರಾಜು ತನ್ನ ಹಿಪ್ನಾಟಿಸಂ ತಂತ್ರದ ಮೂಲಕ ಮಾಡುತ್ತಿರುತ್ತಾನೆ. ರಾಜನಿಗೆ ಈಗ ಈ ವಿಷಯ ಅರ್ಥವಾಗುತ್ತದೆ ಮತ್ತು ಅವನು ಕನಕ ರಾಜುನನ್ನು ಎದುರಿಸಲೇಬೇಕು ಎಂದು ನಿರ್ಧರಿಸುತ್ತಾನೆ. ಆಗ ಅವನಿಗೆ ಪದ್ಮಭೂಷಣ್ ಹೇಳಿದ ಮಾತು ನೆನಪಾಗುತ್ತದೆ, ಅವನು ತನ್ನನ್ನು ತಾನೇ ಹಿಪ್ನೋಟೈಸ್ ಮಾಡಿಕೊಳ್ಳಬೇಕು ಎಂದು. ಅದರೊಂದಿಗೆ ತನ್ನ ಅಜ್ಜಿ ಸಾಮಾನ್ಯ ಮಹಿಳೆಯಲ್ಲ, ಅವಳು ಒಂದು ರಾಜ್ಯದ ರಾಣಿ ಎಂಬ ವಿಷಯವು ರಾಜನಿಗೆ ನೆನಪಾಗುತ್ತದೆ. ಅವಳ ಬಳಿ ಅಪಾರ ಶಕ್ತಿ ಇದೆ ಮತ್ತು ಅವಳ ಆಶೀರ್ವಾದ ಯಾವಾಗಲೂ ತನ್ನ ಮೇಲೆ ಇರುತ್ತದೆ ಎಂದು ಅವನು ನಂಬುತ್ತಾನೆ. ಹಾಗಾಗಿ ಅವನು ತನ್ನ ಮನಸ್ಸಿನಲ್ಲೇ ಅಜ್ಜಿಯನ್ನು ಸಂಪರ್ಕಿಸಿ, ನಾನು ಈಗ ಏನು ಮಾಡಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಅಜ್ಜಿ, ಕನಕ ರಾಜುನನ್ನು ಶಾಶ್ವತವಾಗಿ ಮುಗಿಸಿಬಿಡು ಎಂದು ಹೇಳುತ್ತಾಳೆ. ಅಜ್ಜಿಯ ಈ ಮಾತನ್ನು ಕೇಳಿದ ಕೂಡಲೇ ರಾಜನಲ್ಲಿ ಹೊಸ ಶಕ್ತಿ ಸಂಚಲನವಾಗುತ್ತದೆ ಮತ್ತು ಅವನು ಕನಕ ರಾಜುನನ್ನು ಎದುರಿಸತೊಡಗುತ್ತಾನೆ. ಕನಕ ರಾಜು ಅವನನ್ನು ಹೆದರಿಸಲು ತುಂಬಾ ಪ್ರಯತ್ನಿಸುತ್ತಾನೆ. ಒಂದು ಹಂತದಲ್ಲಿ ರಾಜನಿಗೆ ಭಯವೂ ಆಗುತ್ತದೆ. ಆದರೆ ಅಜ್ಜಿ ಅವನನ್ನು ಪ್ರೇರೇಪಿಸಿ ಧೈರ್ಯ ತುಂಬುತ್ತಾಳೆ. ಕೊನೆಗೂ ರಾಜ ಎಚ್ಚರಗೊಳ್ಳುತ್ತಾನೆ ಮತ್ತು ಕನಕ ರಾಜುನನ್ನು ಕೊಂದು ಹಾಕುತ್ತಾನೆ. ಕೆಲವು ಸಮಯದ ನಂತರ ರಾಜನ ಅಜ್ಜಿ ಗುಣಮುಖಳಾಗುತ್ತಾಳೆ. ಆದರೆ ಅಜ್ಜನ ಸಾವಿನ ಸುದ್ದಿಯನ್ನು ಅಜ್ಜಿಗೆ ಹೇಗೆ ತಿಳಿಸುವುದು ಎಂದು ರಾಜ ತುಂಬಾ ಹೆದರಿರುತ್ತಾನೆ. ಆದರೆ ರಾಜನು ಅಜ್ಜಿಯ ಬಳಿ ಅಜ್ಜ ಫೋಟೋ ತೋರಿಸಿದಾಗ ಆ ವ್ಯಕ್ತಿ ಯಾರು ಎಂಬುದು ಅಜ್ಜಿಗೆ ನೆನಪೇ ಇರುವುದಿಲ್ಲ. ಇದನ್ನು ಕಂಡು ರಾಜನಿಗೆ ತುಂಬಾ ಸಂತೋಷವಾಗುತ್ತದೆ, ಏಕೆಂದರೆ ಅಜ್ಜಿ ಅಜ್ಜನನ್ನು ಸಂಪೂರ್ಣವಾಗಿ ಮರೆತಿರುತ್ತಾಳೆ. ತದನಂತರ ಅವರ ಮನೆಯಲ್ಲಿ ಒಂದು ಸಮಾರಂಭದ ಸಿದ್ಧತೆ ನಡೆಯುತ್ತಿರುತ್ತದೆ. ಆಗ ಅಲ್ಲಿಗೆ ಬೆಸ್ಸಿ, ನೀತಾ ಮತ್ತು ಭಾಗೀರಥಿ ಬಂದು ರಾಜನನ್ನು ಹುಡುಕತೊಡಗುತ್ತಾರೆ. ಈ ಮೂವರನ್ನು ಒಟ್ಟಿಗೆ ನೋಡಿ ರಾಜ ಅಲ್ಲಿಂದ ಜಾರಿಬಿಡುತ್ತಾನೆ. ನಂತರ ಅವನು ಒಂದು ನಿರ್ಜನ ಪ್ರದೇಶಕ್ಕೆ ಹೋಗುತ್ತಾನೆ. ಅಲ್ಲಿ ಅವನು ತನ್ನನ್ನೇ ನೋಡುತ್ತಾನೆ, ಆದರೆ ಆ ರೂಪ ತುಂಬಾ ಕ್ರೂರವಾಗಿ ಈವಲ್ ಕಾಣುತ್ತಿರುತ್ತದೆ. ಇದನ್ನು ಕಂಡು ರಾಜನಿಗೆ ಆಶ್ಚರ್ಯವಾಗುತ್ತದೆ. ಅವನಂತೆಯೇ ಇರುವ ಆ ವ್ಯಕ್ತಿ ಒಂದು ಭಯಾನಕವಾದ ಡೆವಿಲ್ ನಗೆಯನ್ನು ಬೀರುತ್ತಿರುತ್ತಾನೆ. ಇದರೊಂದಿಗೆ ಈ ಸಿನಿಮಾದ 2ನೇ ಭಾಗ ಬರಲಿದೆ ಎಂಬ ಸುಳಿವು ನೀಡಿ ದ ರಾಜಾ ಸಾಬ್ ಸಿನಿಮಾ ಮುಕ್ತಾಯವಾಗುತ್ತದೆ.